ಕೊಟ್ಬಿಡಿ. ಬೇಕಾಗಿತ್ತ ಏನ್ ಬೇಡಿ, ಬೇಕೀಗಾದ್ರೂ ಹೇಳಿ ಕಳಿಸು. ನನ್ ಕೈ ಬಿಡು ಶಿವು. ಯಾಕೆ ನಾಗಿ ಮನಸ್ಸಾಗೇನೋ ಮಡಿಕೊಂಡು ಕೊರಗ್ತಾ ಇದ್ದೆ. ಆಸ್ಪತ್ರೆ ಕಟ್ಟಕ್ ದುಡ್ಡೆಲ್ಲಿಂದ ಬಂತು ಅಂದ್ರ ಉತ್ತರ ಇಲ್ಲ. ಆ ಹುಲಿಯಪ್ಪ ಬೇರೆ ಆಸ್ಪತ್ರೆ ಗಂಟ ಬಂದೋದ. ಇದೆಲ್ಲ ಏನ ನಂಗೆ ಒಂದು ಅರ್ಥ ಆಯ್ತಿಲ್ಲ. ಸಂತೋಷ ಆದಾಗ ಊರಿಗೆಲ್ಲ ಹೇಳ್ಕೊಂಡು ತಿರುಗ್ತಿದ್ದೆ, ದುಃಖ ಆದಾಗ ನನಗಾದ್ರೂ ಹೇಳ್ಬಾರ್ದ? ನೀನಿವತ್ ನನ್ನ ಪ್ರಶ್ನೆಗೆ ಉತ್ತರ ಕೊಡೋ ಗಂಟ ಬಿಡೋದಿಲ್ಲ. ಏನಾಯ್ತು ನಾಗಿ? ಯಾಕನಾಗಿ ಅವನ್ ನೋಡಿದ ತಕ್ಷಣ ತಲೆ ಎತ್ಕೊಂಡು ತಿರುಗ್ತಿದ್ದಳು. ಇವತ್ ತಲೆ ತಗ್ಗಿಸ್ಕೊಂಡು ನಿಂತಿದ್ದೆ. ನಿಮ್ಮಿಬ್ಬರ ಮಧ್ಯ ಅಂತದೇನಾಯ್ತು? ಯಾಕೆ ಹೇಳ್ಬೇಕು? ಏನ್ ಹೇಳ್ಬೇಕು? ಎಲ್ಲ ವಿಷಯನೇ ನಿಂತ ಬಂದ್ ಹೇಳಕ್ಕಾಯ್ತದ? ಎಷ್ಟು ವಿಷಯಗಳು ನಮ್ ಸ್ವಂತದ್ದು ಅಂತ ಇರ್ತಾವ. ಬೇರೆಯವ್ರ ತಲೆ ತೋರ್ಸೋದು ನನಗೆ ಇಷ್ಟ ಆಗೋದಿಲ್ಲ. ನಾನು ನಿನಗೆ ಬೇರೆ ಯಾರು ಆಗೋದು? ನಿನ್ ತಮ್ಮ ನಾನು ಬಿಟ್ಬಿಡಿಸ್ತೀವಿ. ದಾರಿ ನೀವು ನೋಡ್ಕ. ನಾಗಿ ಹೊಸಿ ನಿಂತ್ಕೋ. ಏನ್ ನಡೀತಾದೋ ನನಗೆ ಗೊತ್ತಿಲ್ಲ, ಆದ್ರೆ ಕೆಟ್ಟದ್ದು ನಡೀತಾದೆ ಅಂತ ನನಗೆ ಅನಿಸ್ತದೆ. ಇದು ಅನ್ಕೊಳ್ಳೋದು ನಡೀದಲ್ಲೇ ಹೋಗ್ಲಿ. ತಿಳುವಳಿಕೆ ಇಲ್ಲದೆ ಆಸೆಯಿಂದ ಹೂ ಕೊಡ್ತಿದ್ದೆ. ನನ್ನ ಪ್ರೀತಿ ಅಷ್ಟೇ ಬೇಗ ಬಾಡೋಯ್ತದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಏನವ ವಾತಾರೆಯಿಂದ ಮಂಟೆ ಕಾಣಿಸ್ತಾ ಇಲ್ಲ, ರೊಟ್ಟಿ ತಟ್ಟಬೇಕಾಗಿತ್ತು. ಹಾಳಾದಮ್ಮ, ಬೆಳಗ್ನಿಂದ ಪತ್ತೇನೇ ಇಲ್ಲ. ಇನ್ಮೇಲೆ ರೊಟ್ಟಿ ತಟ್ಟದಿಲ್ಲ, ನಿಮ್ ತಲೆ ಮೇಲೆ ತೊಪ್ಪೆ ತಟ್ತೀನಿ ಕಣ. ಇದ್ಯಾಕ ಒತ್ತಾರೆ ಕುಡಿದ್ ಕಾಫಿ ಜಾಸ್ತಿ ಆಯ್ತೇನಾ? ಬಿಡ್ತೀನಿ ಏನ ಈ ಊರಿಗೆ ನೀನ್ ಪೂಲಂದೇವಿ ಅನ್ಕೊಂಡಿದೆಯಾ? ನೀನ್ ಪೂಲಂದೇವಿ ಆದ್ರೆ ನಾನ್ ವೀರಪ್ಪನ್ ಏನ ಗಂಡನ್ನೇ ಹೋಗಬಾರ ಅಂದೆಯಾ? ನಾನ್ ಯಾರು ಗೊತ್ತಾ? ಮಂಟೆ ಹಿಂಗ ಮಹಾತ್ಮ ಗಾಂಧಿ ಏನಲ್ವಲ್ಲ, ಮುಚ್ಕೊಂಡ್ ಪಾತ್ರೆ ತಿಕ್ ನಡಿಯೋ. ನನ್ ಮಗನೇ ತಗದು ಬಿಟ್ಟ ಅಂದ್ರೆ ಪಾತ್ರೆ ಉಜ್ಜೋ ಗುಂಜಾ ಬಿಡ್ಬೇಕು. ನನಗೆ ಉಲ್ಟಾ ಮಾತಾಡ್ದೆಯಾ?
ಇನ್ನೂ ಕುಡಿದಿಲ್ಲ, ಆದ್ರೆ ಈಗ ಕುಡಿತೀನಿ ನಿಮ್ಮೆಲ್ಲ ರಕ್ತನ. ಏ ಪಾಂಡ್ಲಿ, ತಲೆ ನಂಗೆ ಎಲ್ಲಿ ಕೊಚ್ಚಿಬಿಡ್ತೀನಿ. ಪಂಚರ್ ಹಾಕೊಂಡಿದ್ದವನ್ನ ಪ್ರೀತಿ ಗೀತಿ ಅಂತ ತಲೆ ಕೆಡಿಸಿ ಬುಟ್ಟಿಗೆ ಹಾಕೊಂಡು ಪಾತ್ರ ತೊಳೆಕ್ ಇಟ್ಕೊಂಡಿದ್ದೀರಿಯಾ? ಈಗ ತೊಳೆದ್ ಪಾತ್ರ ಅಲ್ಲ, ನಿಮ್ಗ ಹಣೆ ಬರ ಹಿಂಗೆ ಅನ್ಸಿದ್ರ ನನ್ನ ಆಸ್ತಿನೆಲ್ಲ ಬೇರೆ ಬರ್ದ್ಬಿಡ್ತೀನಿ. ಆಸ್ತಿನ? ಏನ್ ದೊಡ್ಡ ರಿಲಯನ್ಸ್ ಕಂಪ್ನಿ ಇದು, ಅಂಬಾನಿ ಫ್ಯಾಮಿಲಿ ಉಂಟು. ನನ್ನ ಮಕ್ಕಳ ಏನೇನ್ ಆಟ ಆಡ್ದಾರ್ಯಾ? ಈ ಚಿತ್ತೋಗಿದ ಕುರ್ಚಿ, ಈ ನನ್ ಮಗನ ಹೆಣ ಕುರ್ಚಿ, ಈ ನಡ್ಕಾಸಿ ಬೆಂಚು, ಈ ಕಾರ್ ತಗೊಂಡ್ ಮರಸಿ ಎಲ್ರು ಬಾಯ್ ಬಡ್ಕೊಳಕ ಏನ ಹೋಟೆಲ್ 3 ಸ್ಟಾರ್. ಆಹಾ ಮಕ್ಕಳ ಚಂದಾಗಿ ಇಟ್ಕೊಂಡಿದ್ದಾರೆ ಹೆಸರ. 2 ಕರಿ ಅಂದಿ, 1 ಬೆಳಿ ಅಂದಿ. ಲೇ ಮಗನೇ, ಅವತ್ತೊಂದು ಗ್ಲಾಸ್ ಹೊಡೆದಾಗ್ತದಕ್ಕ ಲೆಕ್ಕ ಬರ್ಕಂದೆ ಅಲ್ವಾ? ಈಗ ತಗೋಡ ಪುಸ್ತಕ ಬರ್ಕೋಡ ಲೆಕ್ಕ. ಊಟ ಕಟ್ ಮಾಡಿದಾರ್ಯಾ? ಊಟ ಲೆಕ್ಕ ಬರ್ಕಂಡಿಯ? ಇದು ಬರ್ಕ ಎಷ್ಟ ಆಗ್ತದೆ? ನಾನು ಮಂಟೆ ಅಲ್ಲ, ಮದ ಹತ್ತಿದ ಒಂಟೆ. ಒಬ್ಬೊಬ್ಬರನ್ನು ಕೊಚ್ಚಾಕ್ಬಿಡ್ತೀನಿ. ಮೊದಲೇ ಬರೀ ನೀನೇ. ಏನು ಅಂದ್ರೆ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇನ್ಮೇಲ ಈ ಹೋಟ್ಲ್ಗ ನೀವೇ ಓನರ್. ನಾನೇ ಸುಪ್ರಿಯರು ಬಾವಾ, ಇನ್ಮೇಲೆ ನೀವ್ ಹೇಳ್ದ ಅಷ್ಟರಲ್ಲಿ ಅರ್ಧ ಗಂಟೆಯಲ್ಲಿ ಬರ್ತೀನಿ. ನೀರ್ ಕಾಯಿಸಿಡ. ದಾರೆ ಹೇ ಮಂಟಲಿಂಗ. ಇದೇನಡ ಮಂಟಲಿಂಗ, ಮೈಸಾಸರ ಆಗೋಗ್ಬಿಟ್ಟಿದ್ದೆ. ಬಿಡ್ಬೇಡ. ಅಯ್ಯೋ ಸಾಕು ಸುಮ್ಮನಿರಜಿ. ನಾನು ನೋಡಮ್ಮು ಅಂತ ಒಂದ್ ಗುಟ್ರಾಕ್ತಿ ಮಗನ್ ವರ್ಕೌಟ್ ಆಗೋಯ್ತು. 1, 2 ಎಲ್ಲ ಆಗೋಯ್ತು. ಹಂಗೆ ಸ್ವಲ್ಪ ಕೆಳಗ್ ನೋಡು, ಕಾಲ ನಡುಕ್ತಾವ. ಇದ್ಯಾ ಕೂಡ ಅದಂಗೆ ಹೊಸ ಕೆರೆತ ಹೋಗ್ಬರ್ತೀನಿ. ನಮಸ್ಕಾರ. ನಿಮ್ಗೆ ತುಂಬಾ ಹುಷಾರಿರ್ಲಿಲ್ಲ ಅಂತ ಕೇಳ್ಪಟ್ಟಿ. ಇವಾಗ ಹೇಗಿದ್ದೀರಾ ಮಿಸ್ ಕಾವೇರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವ್ PUCಲಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದೀರಾ. ಇದ್ರ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ. ಏನ್ ಹೇಳ್ಬೇಕು, ಯಾಕೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಬ್ಬ ಗುಡ್ಡಗಾಡಿನ ಹೆಣ್ಮಗಳು ಇಷ್ಟೆಲ್ಲ ಸಾಧಿಸಿರೋದು ನಿಜಕ್ಕೂ ಹೆಮ್ಮೆ ಪಡೋ ವಿಷಯ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ನಿಮಗೆ? ಇದಕ್ಕೆಲ್ಲ ನಮ್ಮ ಅಕ್ಕನೇ ಕಾರಣ. ಅವಳ ಸ್ಫೂರ್ತಿ, ಅವಳ ಶಕ್ತಿ. ನಾನ್ ದೊಡ್ಡ ವಿದ್ಯಾವಂತರಾಗ್ಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋದೇ ಅವಳ ಕನಸು. ಸ್ವಲ್ಪ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ ನೀವು? ನಾನ್ ಡಾಕ್ಟರ್ ಆಗ್ಬೇಕನ್ನೋದು ನನ್ನ ಅಕ್ಕನ ಆಸೆ. ಡಾಕ್ಟರ್ ಆದ್ಮೇಲೆ ಫಾರಿನ್ ಹೋಗೋ ಆಸೆ ಏನಾದ್ರು? ಇಲ್ಲ, ನಾನ್ ಡಾಕ್ಟರ್ ಆಗಿ ಹಳ್ಳಿಗಾಡಿಗೆ ಬಂದು ಬಡವರ ಸೇವೆ ಮಾಡ್ಬೇಕು ಅನ್ನೋದೇ ನಮ್ಮ ಅಕ್ಕನ ಗುರಿ. ನನ್ಗೂ ಅದೇ ಇಷ್ಟ. ನಿಮ್ ಅಕ್ಕನ ಬಗ್ಗೆ ಇಷ್ಟೊಂದು ಹೇಳ್ತಿದ್ದೀರಲ್ಲ, ಯಾರ್ ನಿಮ್ಮಕ್ಕ? ಅವರೇ. ಓಹ್, ವೆರಿ ಗುಡ್. ನಮಸ್ಕಾರಮ್ಮ. ನಮಸ್ಕಾರ. ಮಾತಾಡಿ. ಅಯ್ಯೋ ಬ್ಯಾಡಿ, ಪರವಾಗಿಲ್ಲ, ಮಾತಾಡಿಮ್ಮ. ಅಲ್ಲ, ನಿಮ್ ತಂಗಿನ ನೀವು ಡಾಕ್ಟ್ರೇ ಮಾಡ್ಬೇಕು ಅಂತ ಯಾಕೆ ಆಸೆ ಪಟ್ರಿ? ಅದು ನಾನು ನನ್ ತಂಗ ಚಿಕ್ಕವರಾಗಿದ್ದಾಗ್ಲೇ ಅವನ್ ಸಾನ ಹುಷಾರಿಲ್ದೆ ತೀರ್ಕೊಂಡ್ಲು. ಚಿಕ್ಕ ವಯಸ್ಸಲ್ಲಿ ಅವನ್ ಕಳ್ಕೊಂಡ್ನು. ಆಗ ನಮ್ ಕರ್ಕೊಂಡ್ಬಂದ್ ಸಾಕ್ತವ್ರು ಇವ್ರಿಯ. ಔಷಧಿ ತಕೊಳಕ್ಕೂ ಕಾಸಿಲ್ದೆ ಅವತ್ತಿರೋದ್ಲು ಅನ್ನೋ ದುಃಖ ಸಾನ ದಿವಸ ನನ್ ಕಾರ್ಚೆ ಇತ್ತು ಅನ್ನಿ. ನಮಗೆ ಇನ್ನೂ ಅದೆಷ್ಟು ಜನ ನೋವು ಅನ್ಭವಿಸ್ತಾ ಇದ್ದಾರೋ ಏನೋ ಅಲ್ವಾ? ಅಂತವ್ರಿಗೆಲ್ಲ ಯಾರಾದವರು? ಬಡವ್ರ ಕಷ್ಟ ಬಡವ್ರಿಗೆ ಅಲ್ವಾ ಅರ್ಥ ಆಗೋದು? ಅದಕ್ಕೆ ನಿಮ್ ಉದ್ದೇಶ ತುಂಬಾ ದೊಡ್ಡದು. ನೀವ್ ಅನ್ಕೊಂಡ್ ಹಾಗೆ ಆಗ್ಲಿ. ಮತ್ತೇನೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನನಗ್ ಮಟ್ಟಕ್ ಬರೋದಕ್ಕೆ ತುಂಬಾ ಚೆನ್ನಾಗಿ ಸಹಾಯ ಮಾಡಿದ್ದಾರೆ ಈ ಊರಿನ ಜನ. ಅದ್ರಲ್ಲೂ ಮುಖ್ಯವಾಗಿ ಶಿವಲಿಂಗು ಅಂತ ಒಬ್ರು. ಯಾರ ಶಿವಲಿಂಗು? ಎಲ್ಲಿದ್ದಾರೆ? ಅಕ್ಕ, ಶಿವಲಿಂಗು ಇಲ್ಲಿ ಬಂದಿಲ್ಲ. ಎನಿವೇಸ್, ನಿಮ್ ಸಾಧನೆ ಉದ್ದೇಶ ಇಡೀ ಕರ್ನಾಟಕ ಜನತೆನೇ ಹೆಮ್ಮೆ ಪಡುವಂಥದ್ದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. RTV ಗಾಗಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟದಿಂದ ಗಾಯತ್ರಿ, ಕ್ಯಾಮ್ರಾಮನ್ ಸೋಮರಾಜ್ ಜೊತೆ. ತಪ್ಪಾಯ್ತು ಬಿಡಿ, ಯಾಮಾಗ್ಬಿಟ್ಟೆ. ಹೋಗ್ಲಿ ಬಿಡ್ಲ, ಅದಕ್ಕೆ ಯಾಕಂದ್ ಪತ್ರ ಕೊಡ್ತಾಯಿ? ಸದ್ಯ ಕತ್ಕೊನಿಲ್ವಲ್ಲ, ಕೆಲಸದ ಮೇಲೆ ನಿಗಾ ಇರಲಿ. ಆಯ್ತು ಬಿಡಿ. ತಗ. ಏಯ್, ಜ್ಞಾನ ಎಲ್ ಮಡಿಕಂದಿದ್ದಾರ?
ನಿನ್ ಟೈಮು ಸಂದಾಗಿತ್ತು. ಹೂ ಕಣೆ, ಅದ್ ಸರಿ. ಹೋದ್ ಸರಿ ಮೀಸೆ ತುಂಡ ಮಾಡಿದ್ದಕ್ಕೆ ಅಟ್ಟಾಡ್ಸ್ಕೊಂಡ್ ನೋಡ್ಬಿಟ್ರು. ಈ ಸರಿ ಎಷ್ಟ್ ತಣ್ಣಾಗ್ಬಿಟ್ಟವ್ರ. ಅಷ್ಟು ಗೊತ್ತಾಗೋದಿಲ್ವಾ? ಅಣ್ಣ ಮದ್ವೆ ಆಯ್ತೈತೆ. ಹೌದಾ? ಅವ್ರದಣ ಹೆಣ್ಣು ನಮ್ಮೂರೇ ಕಡ, ಮ್ಯಾಗ್ಲಟ್ಟಿ ನಾಗಕ್ಕ. ಹೌದಾ? ಬರ್ತೀನಾಗಿ. ನಾ ಯಾಕೆ ಬಂದಿದ್ದು ಗೊತ್ತಾಯ್ತು ತಾನ? ನಾಳ ಅಕ್ಕ ಬಾಯ್ಲಿ. ಉಳಿಯಪ್ಪ ಇಲ್ಲಿಗೆ ಯಾಕೆ ಬಂದ? ನಿನ್ ನೋಡಕ. ಅದೇ ನನ್ನ ನೋಡಕ್ಕೆ ಮೊನ್ನೆ ಹಾಸ್ಪಿಟ್ಲಿಗೆ ಬಂದಿದ್ನಂತೆ, ಈಗ ಮನೆಗ್ ಬಂದಿದ್ದಾನೆ. ಇದೆಲ್ಲ ಯಾಕೆ ತಂದ? ಏನ್ ನಡೀತಿದೆ?